ಎಲ್ರಿಗೂ ನಮಸ್ಕಾರ. ಇವತ್ತು ಬಂದು ಮೊಘಲ್ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮೊಘಲ್ ಸಾಮ್ರಾಜ್ಯಕ್ಕೆ ಬಾಬರ್ನ ಆಗಮನ. ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಭಾರತದ ಇತಿಹಾಸದಲ್ಲಿ ಒಂದು ಉಜ್ವಲವಾದ ಯುಗವಾಗಿದೆ. ಭಾರತದಲ್ಲಿ ಸುಮಾರು 3 ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದ ಈ ಮನೆತನ ತನ್ನದೇ ಆದಂತಹ ಹೊಸ ಇತಿಹಾಸ ನಿರ್ಮಿಸಿದೆ. ಮೊಘಲರ ಮೂಲ ನೆಲ ಮಧ್ಯ ಏಷ್ಯಾ. ಇವರು ಬಹಳ ಧೈರ್ಯವಂತರು ಹಾಗೂ ಯುದ್ಧ ಪ್ರಿಯರಾಗಿದ್ದರು. ತುರ್ಕಿಸ್ತಾನದ ಎಲ್ಲಾ ಭಾಗಗಳಲ್ಲಿ ವಿಸ್ತರಿಸಿದ್ದರು. ಐತಿಹಾಸಿಕ ಯುದ್ಧ ಭೂಮಿ ಎನಿಸಿದ ಪಾಣಿಪತ್ನಲ್ಲಿ ಇಬ್ರಾಹಿಂ ಲೂದಿಯನ್ನು ಸೋಲಿಸಿ ಭಾರತವನ್ನು ಆಕ್ರಮಿಸಿದ ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಜನಕನೆನಿಸಿಕೊಂಡಿದ್ದಾನೆ. ಈ ವಂಶದಲ್ಲಿ ಸುಮಾರು 19 ಜನ ಸುಲ್ತಾನರಿದ್ದರು. ಬಾಬರನಿಂದ ಔರಂಗಜೇಬನವರೆಗಿನ 6 ಮಂದಿ ಚಕ್ರವರ್ತಿಗಳನ್ನು ಮಹಾ ಮೊಘಲರು ಎನ್ನುತ್ತಾರೆ. ಮೊದಲ ಪಾಣಿಪತ್ ಕದನದಲ್ಲಿ ಜಯ ಪಡೆದ ಬಾಬರ್ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದ. ಎರಡನೇ ಪಾಣಿಪತ್ ಕದನದಲ್ಲಿ ಜಯಿಸಿದ ಅಕ್ಬರ್ ಅದನ್ನು ಸದೃಢಗೊಳಿಸಿದ. ಮೂರನೇ ಪಾಣಿಪತ್ ಕದನದಲ್ಲಿ ಮೊಘಲ್ ಸಾಮ್ರಾಜ್ಯ ಅವನತಿಯ ಹಾದಿ ಹಿಡಿದದ್ದು ವಿಪರ್ಯಾಸವೇ ಸರಿ. ಮೊಘಲ್ ಶಬ್ದದ ಉತ್ಪತ್ತಿ. ಮೊಘಲರು ಮಧ್ಯ ಏಷ್ಯಾದ ಚಗಟೈ ಪಂಗಡಕ್ಕೆ ಸೇರಿದವರು. ಬಾಬರ್ ಮಂಗೋಲ್ ನಾಯಕನಾದ ಚೆಂಗೇಶ್ ಖಾನನ ವಂಶಕ್ಕೆ ಸೇರಿದವನು. ಆದ್ದರಿಂದ ಮೊಘಲ್ ಎಂಬ ಶಬ್ದ ಮಂಗೋಲ್ ಎಂಬ ಶಬ್ದದಿಂದ ಉತ್ಪನ್ನವಾಗಿದೆ. ಇದೆಲ್ಲ ನೋಡಿದ್ಮೇಲೆ ಇನ್ನ ನೆಕ್ಸ್ಟ್ ಬರೋದೇ ಬಾಬರ್. ಬಾಬರ್ ಅವರು ಕ್ರಿಸ್ತ ಶಕ 1526ರಿಂದ 1530ರವರೆಗೆ ನಡೆಸಿದರು. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದ ಬಾಬರ್ ಈ ಸಾಮ್ರಾಜ್ಯ 1520ರಿಂದ 1707ರವರೆಗೆ ಮುಂದುವರಿಯಲು ಭದ್ರ ಬುನಾದಿ ಹಾಕಿದ ವ್ಯಕ್ತಿಯಾಗಿದ್ದಾನೆ. ಯಾರು? ಬಾಬರ್. ಲೇನ್ಪುಲ್ ಎಂಬ ವಿದ್ವಾಂಸರ ಪ್ರಕಾರ ಏಷ್ಯಾದ 2 ಮಹಾನ್ ವ್ಯಕ್ತಿಗಳ ರಕ್ತ ಇವನ ಧಮನಿಗಳಲ್ಲಿ ಹರಿಯುತ್ತಿತ್ತು. ಬಾಬರ್ ತಾಯಿಯ ಕಡೆಯಿಂದ ಚೆಂಗೇಶ್ ಖಾನನ ವಂಶಕ್ಕೂ ತಂದೆ ಕಡೆಯಿಂದ ತೈಮೂರನ ವಂಶಕ್ಕೂ ಸೇರಿದವನು. ಇವನು ಉತ್ತಮ ವಿದ್ವಾಂಸನಾಗಿದ್ದು ಸಮರ್ಥ ಹಾಗೂ ಶ್ರಮಪಟ್ಟು ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದ್ದಾನೆ. ಹಾಗಾಗಿ ಇವನು ಭಾರತ ಇತಿಹಾಸದಲ್ಲಿ ಶಾಶ್ವತವಾದ ಸ್ಥಾನಮಾನ ಪಡೆದುಕೊಂಡಿದ್ದಾನೆ. ಬಾಬರ್ನ ಬಾಲ್ಯ ಜೀವನ. ಬಾಬರ್ ಎಂದರೆ ತುರ್ಕಿ ಭಾಷೆಯಲ್ಲಿ ಹುಲಿ ಎಂದರ್ಥ. ಇವನ ಪೂರ್ಣ ಹೆಸರು ಜಹೀರುದ್ದೀನ್ ಮಹಮ್ಮದ್ ಬಾಬರ್. ಇವನ ತಂದೆ ಉಮರ್ ಶೇಖ್ ಮಿರ್ಜಾ, ತಾಯಿ ಕುತ್ಲುಬ್ ನಿಗಾರ್ ಖಾನುಂ. ಬಾಬರ್ ಕ್ರಿಸ್ತ ಶಕ 1483 ಫೆಬ್ರವರಿ 14ರಂದು ಮಧ್ಯ ಏಷ್ಯಾದ ಫರ್ಗಣ ಎಂಬಲ್ಲಿ ಜನಿಸಿದನು. ತಂದೆಯ ಅಕಾಲ ಮರಣದಿಂದಾಗಿ ಕೇವಲ 11 ವರ್ಷ 4 ತಿಂಗಳ ಬಾಲಕನಾದ ಬಾಬರ್ ಸಮಸ್ಯೆಗಳ ಆಗಾರವಾಗಿದ್ದ ಸಿಂಹಾಸನವೇರಿದನು. ಬಾಬರ್ ಮೊಟ್ಟ ಮೊದಲು ಆಳ್ವಿಕೆ ಮಾಡಿದ ಪ್ರದೇಶವೆಂದರೆ ಫರ್ಗಣ. ಇವನಿಗೆ ಬಹಳ ಇಷ್ಟವಾದ ರಾಜಧಾನಿ ಎಂದರೆ ತನ್ನ ತಾತ ತೈಮೂರನ ಸಮರ್ಕಂಡ್ ಪ್ರದೇಶ. ಇವನ ತಾತ ತೈಮೂರ್ ಮರಣ ಹೊಂದಿದ ನಂತರ ಸಮರ್ಕಂಡ್ ಬಾಬರನಿಗೆ ಲಭಿಸಿತು. ಬಾಬರನ ಅನಾರೋಗ್ಯದ ಪರಿಣಾಮದಿಂದ ಏನೇನೆಲ್ಲ ನಷ್ಟ ಆಯಿತು ಅಂತ ಗೊತ್ತಾ? ಫರ್ಗಣ್ ಮತ್ತು ಸಮರ್ಕಂಡ್ ಪ್ರದೇಶಗಳಲ್ಲಿ ಬಾಬರ್ ಆಳ್ವಿಕೆ ನಡೆಸುವುದು ಅವನ ರಕ್ತ ಸಂಬಂಧಿಗಳಿಗೆ ಅಸೂಯೆ ಮೂಡಿಸಿತು. ಇದೇ ಸಮಯದಲ್ಲಿ ಬಾಬರ್ ಅನಾರೋಗ್ಯ ಪೀಡಿತನಾದಾಗ ಬಾಬರ್ ಮರಣಿಸಿದ್ದಾನೆ ಎಂಬ ಸುಳ್ಳು ಸುದ್ದಿ ಹಬ್ಬಿಸಲಾಯಿತು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಾಬರ್ ಫರ್ಗಣ ಮತ್ತು ಸಮರ್ಕಂಡ್ಗಳನ್ನು ಕಳೆದುಕೊಂಡು ರಾಜ್ಯಭ್ರಷ್ಟನಾದ. ತುಜ್ಗಿ ಬಾಬರಿ ಎಂಬ ತನ್ನ ಗ್ರಂಥದಲ್ಲಿ ನಾನು ಚೆಸ್ ಬೋರ್ಡಿನ ರಾಜನಂತೆ ಅಲೆದೆ ಎಂದು ಉಲ್ಲೇಖಿಸಿದ್ದಾನೆ. ಅನಂತರ ತನ್ನ ತಾಯಿಯ ಸ್ಫೂರ್ತಿ, ಸರದಾರರ ಸಹಕಾರ ಮತ್ತು ಸೈನ್ಯ ಸಂಘಟನೆಯಿಂದ ಮರಳಿ ರಾಜ್ಯ ಪಡೆಯಲು ಮುಂದಾದನು. ಕಾಬೂಲ್ನ ವಶ ಕ್ರಿಸ್ತ ಶಕ 1504ರಲ್ಲಿ ಬಾಬರನ ಚಿಕ್ಕಪ್ಪ ಮರಣ ಹೊಂದಲಾಗಿ ಕಾಬೂಲ್ ಬಾಬರನ ವಶವಾಯಿತು. ಬಾಬರನಿಗೆ ಭಾರತವನ್ನು ವಶಪಡಿಸಿಕೊಳ್ಳಬೇಕೆಂಬ ಹಂಬಲ ಮೂಡಿದುದು ಕಾಬೂಲ್ ವಶವಾದ ಮೇಲೆ. ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸುವ ಮುನ್ನ ಬಾಬರ್ 24 ವರ್ಷಗಳ ಕಾಲ ಕಾಬೂಲಿನ ಅರಸನಾಗಿದ್ದನು. ಕ್ರಿಸ್ತ ಶಕ 1507ರಲ್ಲಿ ಬಾದಶಾ ಎಂಬ ಬಿರುದು ಪಡೆದ ಬಾಬರ್ 1508ರಲ್ಲಿ ಒಂದು ಗಂಡು ಮಗುವಿನ ತಂದೆಯಾದನು. ಬಾಬರನ ಪತ್ನಿ ಮಹಿಮ್ ಹುಮಾಯೂನನಿಗೆ ಜನ್ಮ ನೀಡಿದಳು. ಕೊನೆಗೆ ಕ್ರಿಸ್ತ ಶಕ 1511ರಲ್ಲಿ ಬಾಬರ್ ತನ್ನ ತಾತನ ರಾಜ್ಯವಾದ ಸಮರ್ಕಂಡ್ ಪ್ರದೇಶವನ್ನು ಮರಳಿ ಪಡೆದನು. ಭಾರತದ ಬಗ್ಗೆ ಗಮನ. ಟ್ರಾನ್ಸ್ ಆಕ್ಸಿಯಾನಾದ ದಿಗಾಕತ್ ಎಂಬ ಹಳ್ಳಿಯಲ್ಲಿ 111 ವರ್ಷದ ವೃದ್ಧನ ಕಥೆಯಿಂದ ತನ್ನ ತಾತ ತೈಮೂರನ ದಾಳಿಯ ಸಾಹಸಕತೆಯಿಂದ ಪ್ರೇರೇಪಿತನಾದ ಬಾಬರ್ ಭಾರತದ ಮೇಲೆ 5 ಬಾರಿ ದಾಳಿ ಮಾಡಿದನು.
ಕ್ರಿಸ್ತಶಕ 1503ರಿಂದ 1526ರವರೆಗೆ 5ನೇ ದಂಡಯಾತ್ರೆಯಲ್ಲಿ ದೆಹಲಿ ಮತ್ತು ಆಗ್ರಾಗಳನ್ನು ಬಾಬರನ ವಶವಾದವು. ಅದಾದ ನಂತರ ಭಾರತದ ಪರಿಸ್ಥಿತಿ ಯಾವ ರೀತಿ ಇತ್ತು ಗೊತ್ತಾ? ಮೊಘಲರ ಆಗಮನದ ಸಂದರ್ಭದಲ್ಲಿ ಭಾರತದ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ. ಆಂತರಿಕ ಬಿಕ್ಕಟ್ಟು ಪ್ರಾರಂಭವಾಗಿತ್ತು. ದೆಹಲಿ ಸುಲ್ತಾನರು ಬಲಹೀನರಾಗಿದ್ದರು. ರಜಪೂತರಲ್ಲಿ ಪರಸ್ಪರ ಅಸೂಯೆ ಇತ್ತು. ಆ ಸಂದರ್ಭದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಪ್ರಮುಖರೆಂದರೆ ದೆಹಲಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ವ್ಯಕ್ತಿ ಇಬ್ರಾಹಿಂ ಲೂದಿ, ಹಾಗೆ ಪಂಜಾಬ್ನಲ್ಲಿ ಕೂಡ ದೌಲತ್ ಖಾನ್, ಹಾಗೆ ಗುಜರಾತ್ನಲ್ಲಿ ಕೂಡ ಮುಜಫರ್ ಶಾ, ಹಾಗೆ ಮೇವಾಡದಲ್ಲಿ ಕೂಡ ರಾಣಾ ಸಂಗ, ಬಂಗಾಳ ಬಿಹಾರದಲ್ಲಿ ಅಫ್ಘನ್ನರು. ಬಾಬರನನ್ನು ಭಾರತದ ಮೇಲೆ ದಾಳಿ ಮಾಡಲು ಆಹ್ವಾನಿಸಿದರೆಂದರೆ ಪಂಜಾಬಿನ ರಾಜ್ಯಪಾಲ ದೌಲತ್ ಖಾನ್. ಹಾಗೂ ಇಷ್ಟೆಲ್ಲ ಆದ್ಮೇಲೆ ಬಾಬರನ ದಿಗ್ವಿಜಯಗಳು. ಬಾಬರ್ ಒಬ್ಬ ಉತ್ತಮ ದಿಗ್ವಿಜಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜಾಣ್ಮೆಯಿಂದ ವರ್ತಿಸಿ ಭಾರತವನ್ನು ವಶಪಡಿಸಿಕೊಂಡ ಒಬ್ಬ ಮಹತ್ವಾಕಾಂಕ್ಷೆಯುಳ್ಳ ಯುವಕ. ಡಾಕ್ಟರ್ ಈಶ್ವರಿ ಪ್ರಸಾದ್ ಹೇಳುವಂತೆ ಅಣು ಅಣುವಾಗಿ ಹಂಚಲ್ಪಟ್ಟಿದ್ದ ಭಾರತದ ಅಂದಿನ ಪರಿಸ್ಥಿತಿ ಬಾಬರನನ್ನು ಕೈ ಬೀಸಿ ಕರೆಯಿತೆಂದರೆ ತಪ್ಪಾಗಲಾರದು. ಭಾರತದಲ್ಲಿ ಇವನು ಕೈಗೊಂಡ ದಿಗ್ವಿಜಯಗಳೇನೆಂದರೆ, ಮೊದಲನೇ ಪಾಣಿಪತ್ನ ಕದನ. ಪ್ರಸ್ತುತ ಹರಿಯಾಣ ರಾಜ್ಯಕ್ಕೆ ಸೇರಿದೆ. ಇದು ಕೋಳಿ ಕಾಳಗದ ಕಣ ಎಂದು ಕರೆಯಲಾದ ಐತಿಹಾಸಿಕ ಯುದ್ಧ ಭೂಮಿ. ಆ ಯುದ್ಧಕ್ಕೆ ಕಾರಣಗಳು ಏನೇನಪ್ಪ ಅಂತಂದ್ರೆ, ಬಾಬರ್ ಭಾರತ ಗೆಲ್ಲುವ ಉದ್ದೇಶಕ್ಕಾಗಿ, ಸಾಮ್ರಾಜ್ಯ ವಿಸ್ತರಣೆ ಮಾಡಲು, ಭಾರತದ ಸಂಪತ್ತಿಗಾಗಿ. ಇಬ್ರಾಹಿಂ ಲೂದಿ ಅಸಮರ್ಥ ಹಾಗೂ ಅಹಂಕಾರಿಯಾಗಿದ್ದು ಪ್ರಜಾಕಂಟಕನಾಗಿದ್ದರಿಂದ ಬಾಬರನ ಸೈನ್ಯ ಸಣ್ಣ ಸೈನ್ಯವಾಗಿದ್ದರೂ ಬೃಹತ್ ಸೈನ್ಯವನ್ನು ಹೊಂದಿದ್ದ ಇಬ್ರಾಹಿಂ ಲೂದಿಯನ್ನು ಸೋಲಿಸಿದ್ದು ಬಾಬರನ ಯುದ್ಧ ತಂತ್ರದಿಂದಿಲ್ಲದೆ ಯಾವುದೇ ಮಾಂತ್ರಿಕ ಶಕ್ತಿಯಿಂದಲ್ಲ. ಮತ್ತೆ ಅವನು ಯಾವ ರೀತಿ ಕದನಗಳನ್ನು ನಡೆಸಿ, ನೆಕ್ಸ್ಟ್ ಮೊದಲನೇ ಪಾಣಿಪತ್ ಕದನ ಆದ ನಂತರ ಇನ್ನೂ ಒಂದು ಬರುತ್ತೆ, ಅದು ಕನುವಾ ಕದನ. ಇದು ಕ್ರಿಸ್ತಶಕ 1527ರಿಂದ ಮಾರ್ಚ್ 17ರವರೆಗೆ. ಹಾಗೆ ಮೂರನೆಯದು ಚಾಂದೇರಿ ಕದನ. ಇದು ಕ್ರಿಸ್ತಶಕ 1528ರಿಂದ ಏಪ್ರಿಲ್ 7ರವರೆಗೆ. ಹಾಗೆ ನಾಲ್ಕನೆಯದು ಗಾಗ್ರಾ ಕದನ. ಇದು 1529 ಮೇ 6ರಂದು. ಇಷ್ಟೆಲ್ಲವೂ ಕೂಡ ಬಾಬರನ ಬಗ್ಗೆ ಹಾಗೂ ಬಾಬರನ ಜೀವನ ಮತ್ತು ಸಾಧನೆಗಳು. ಇದು ಸ್ವಲ್ಪ ಅಷ್ಟೇ, ಇನ್ನೂ ತುಂಬಾ ಇದೆ. ಅದೇನಾದ್ರೂ ನಿಮ್ಗೆ ಫುಲ್ ಇವನ್ ಬಗ್ಗೆ ಪೂರ್ತಿ ವಿವರ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇನ್ನ ನೆಕ್ಸ್ಟ್ ಯಾರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಕೂಡ ಇದರಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ, ಬೈ ಬೈ.